ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCL ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ KCL ಅನ್ನ ನಾವು ನೋಡಲ್ ಅನಾಲಿಸಿಸ್ ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ತವೆ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಒಂದು ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ. ಈ ಸರ್ಕ್ಯೂಟ್ ಅನ್ನ ನಾವು ಏನಂತ ಹೇಳಿದರೆ ವೆರಿಫೈ ದ KCL ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಾವು ಕಿರ್ಚಾಫ್ ಕರೆಂಟ್ ಲಾ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಅಪ್ಲೈ ಮಾಡಿ ವೆರಿಫೈ ಮಾಡಬೇಕು. ಇಲ್ಲಿ ನಮಗೆ ಒಂದೇ ಒಂದು ಸೋರ್ಸ್ ಅನ್ನ ಕೊಟ್ಟಿರೋದು. ನಾವು ಕರೆಂಟ್ ಸೋರ್ಸ್ ಅಂತ ಕರಿತೀವಿ, ಇಲ್ಲಾಂದ್ರೆ ವೋಲ್ಟೇಜ್ ಸೋರ್ಸ್ ಅಂತ ಕರಿತೀವಿ, ರೆಸಿಸ್ಟೆನ್ಸ್ ಸೋರ್ಸ್ ಅಂತ ಕರೆಯಲ್ಲ. ಸರಿನಾ? ಸೊ ಕರೆಂಟ್ ಸೋರ್ಸ್ ಇರಬೇಕು, ಇಲ್ಲ ವೋಲ್ಟೇಜ್ ಸೋರ್ಸ್ ಇರಬೇಕು. ಇಲ್ಲಿ ನಮಗೆ ಒಂದು ವೋಲ್ಟೇಜ್ ಸೋರ್ಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇನ್ನು ಉಳಿದಿರೋವೆಲ್ಲ ಏನು? ಪ್ಯಾರಲಲ್ ರೆಸಿಸ್ಟೆನ್ಸ್ಗಳು. ಏನು? ಪ್ಯಾರಲಲ್ ರೆಸಿಸ್ಟೆನ್ಸ್ಗಳು. ಸರಿನಾ? ಇದನ್ನ ನೋಡಿ, ಇಲ್ಲಿ 3 ಸಲ ಬರೆಯೋದ್ರ ಬದಲು ಒಂದೇ ನೋಡಿಂದ ನಾವು ರೀಡ್ರಾ ಮಾಡಬಹುದು. ಏನು? 3 ಸಲ ಇಲ್ಲಿ ಪ್ಯಾರಲಲ್ ರೆಸಿಸ್ಟೆನ್ಸ್ ಗಳೇ ಅಲ್ವಾ ಇರೋದು. ಸೊ ಇದನ್ನ ನಾವು ಈಸಿಯಾಗಿ ರೀಡ್ರಾ ಮಾಡ್ಕೋಬಹುದು. ಸೊ ರೀಡ್ರಾ ಮಾಡ್ಕೊಳ್ಳೋಣ. ಏನಾದ್ರೂ ಇವುಗಳ ಮಧ್ಯೆ ಏನಾದ್ರೂ ಇಲ್ಲಿ ವೋಲ್ಟೇಜ್ ಅಥವಾ ಇಲ್ಲಿ ಕರೆಂಟ್ ಸೋರ್ಸ್ಗಳು ಇದ್ದಿದ್ರೆ ಆ ರೀತಿ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಯಾವುದು ಕೂಡ ಇಲ್ಲ ಇಲ್ಲಿ ಸೋರ್ಸ್ಗಳು. ಇಲ್ಲಿ ಮಾತ್ರ ಇರೋದು ಕೇವಲ 60 ವೋಲ್ಟ್ ವೋಲ್ಟೇಜ್ ಸೋರ್ಸ್. ಸೊ ಇವಾಗ ಅದಷ್ಟು ಕೂಡ ರೀಡ್ರಾ ಮಾಡೋಣ ಸರ್ಕ್ಯೂಟ್ ಅನ್ನ. ಸೊ ಇವಾಗ ರೀಡ್ರಾ ಮಾಡಿದ್ದೀನಿ. ಸೊ 60 ವೋಲ್ಟ್ ವೋಲ್ಟೇಜ್ ಸೋರ್ಸ್ ಅದೇ ರೀತಿ ಉಳ್ಕೊಳುತ್ತೆ, ಪ್ಲಸ್ ಮೈನಸ್. ನೆಕ್ಸ್ಟ್ 120 ಓಮ್ ರೆಸಿಸ್ಟೆನ್ಸ್, ನೆಕ್ಸ್ಟ್ 80 ಓಮ್ ರೆಸಿಸ್ಟೆನ್ಸ್, ನೆಕ್ಸ್ಟ್ ಕೊನೆಯದು ಯಾವುದು? 60 ಓಮ್ ರೆಸಿಸ್ಟೆನ್ಸ್. ಸರಿನಾ? ಇವಾಗ ನಾವು ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಏನು ರೆಸಿಸ್ಟೆನ್ಸ್ ಗಳಿದಾವಲ್ಲ ಇದರಲ್ಲಿ ಡಿಫರೆಂಟ್ ಕರೆಂಟ್ಗಳು ಹೋಗುತ್ತೆ. ಅಂದ್ರೆ ಇಲ್ಲಿ ಕರೆಂಟ್ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ? ಪಾಸಿಟಿವ್ ಇಂದ ಹೋಗುತ್ತೆ, ಕನ್ವೆನ್ಷನಲ್ ಕರೆಂಟ್ ವೋಲ್ಟೇಜ್ ಸೋರ್ಸ್ ಅಲ್ಲಿ. ಸೊ ಕರೆಂಟ್ ಐ ಅಂತ ಕರಿತೀನಿ ನಾನು ಇದನ್ನ. ಸರಿನಾ? ಈ ಕರೆಂಟ್ ಐ ಈ ನೋಡಿಗೆ ಹೋದ ತಕ್ಷಣ ಏನಾಗುತ್ತೆ? ನೋಡಿಗೆ ಹೋದ ತಕ್ಷಣ ಇಲ್ಲಿ ಸ್ಪ್ಲಿಟ್ ಆಗುತ್ತೆ, 3 ಭಾಗಗಳಾಗಿ ಸ್ಪ್ಲಿಟ್ ಆಯಿತು. ಯಾಕಂತಂದ್ರೆ ಸ್ವಲ್ಪ ರೆಸಿಸ್ಟೆನ್ಸ್ 120 ಓಮ್ ರೆಸಿಸ್ಟೆನ್ಸ್ ಹೋಗುತ್ತೆ, ಸ್ವಲ್ಪ 80 ಓಮ್ ರೆಸಿಸ್ಟೆನ್ಸ್ ಹೋಗುತ್ತೆ, ಸ್ವಲ್ಪ 60 ಓಮ್ ರೆಸಿಸ್ಟೆನ್ಸ್ ಹೋಗುತ್ತೆ. ಸೊ 120 ಓಮ್ ರೆಸಿಸ್ಟೆನ್ಸ್ ಹೋಗೋದನ್ನ I1 ಅಂತ ಕರೆಯೋಣ, 80 ಓಮ್ಗೆ ಹೋಗೋದು I2, ಮತ್ತೆ 60 ಓಮ್ಗೆ ಹೋಗುವಂಥದ್ದು ಕರೆಂಟ್ I3 ಅಂತ ಕರಿತಾ ಹೋಗೋಣ. ನಾವೇನ್ ಮಾಡ್ಬೇಕು ಗೊತ್ತಾ? ಸಿಂಪಲ್ ವೆರಿಫೈ ಮಾಡೋದಕ್ಕೆ KCL ಅನ್ನ I ದಟ್ ಈಸ್ ದ ಟೋಟಲ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು ಸಮ್ ಆಫ್ ಆಲ್ ದೀಸ್ ಕರೆಂಟ್ಸ್ ಅಂತ ಪ್ರೂವ್ ಮಾಡಬೇಕು. I1 ಪ್ಲಸ್ I2 ಪ್ಲಸ್ I3. ಸೊ ಸಿಂಪಲ್ ಏನ್ ಗೊತ್ತಾ? ಫಸ್ಟ್ ಈ ಕರೆಂಟ್ I ವ್ಯಾಲ್ಯೂ ಏನು ಅಂತ ಕಂಡುಹಿಡ್ಕೊಳ್ಳಿ. ಆಮೇಲೆ I1 ವ್ಯಾಲ್ಯೂ ಏನು, I2 ವ್ಯಾಲ್ಯೂ ಏನು, I3 ವ್ಯಾಲ್ಯೂ ಏನು ಅಂತ ಕಂಡುಹಿಡ್ಕೊಂಡು ಈ 3 ಕೂಡ ಆಡ್ ಮಾಡಿದ್ರೆ ಸಮೇಷನ್ ಫುಲ್ ಇಷ್ಟು ಬಂದ್ರೆ ನಾವು ಕರೆಕ್ಟ್ ಆಗಿ ವೆರಿಫೈ ಮಾಡಿದೀವಿ ಅಂತ ಅರ್ಥ. ಸೊ ಪ್ರಾಬ್ಲಮ್ ವೆರಿಫೈ ಆಗಿದೆ. ಸೊ ಇವಾಗ ಫಸ್ಟ್ ಏನ್ ಮಾಡಬೇಕು? ನಮ್ಮ ಕೆಲಸ ಈ ಐ ಅನ್ನ ನಾನು ಕಂಡುಹಿಡ್ಕೋಬೇಕು. ಸೊ ಇದನ್ನ ಈಕ್ವೇಶನ್ 1 ಅಂತ ಕೊಟ್ಟಿರ್ತೀನಿ, ಕೊನೆಗೆ ಇದು ಯೂಸ್ ಆಗುತ್ತೆ. ಸೊ ಕರೆಂಟ್ ಐ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಟೋಟಲ್ ಸರ್ಕ್ಯೂಟ್ ಅನ್ನ ತಗೋಬೇಕು. ಸೊ ಟೋಟಲ್ ಸರ್ಕ್ಯೂಟ್ ಅನ್ನ ತಗೊಂಡ್ರೆ ನಿಮಗೆ ವೋಲ್ಟೇಜ್ ಸೋರ್ಸ್ ಇದೆ, ರೆಸಿಸ್ಟೆನ್ಸ್ ಗಳಿದೆ. ಸೊ ಓಮ್ಸ್ ಲಾನ ಯೂಸ್ ಮಾಡ್ರಿ. ಯೂಸಿಂಗ್ ಓಮ್ಸ್ ಲಾ. ಸೊ ಓಮ್ಸ್ ಲಾ ಏನ್ ಹೇಳುತ್ತೆ? V is equal to IR. ಬಟ್ ನನಗೆ ಕರೆಂಟ್ ಫಾರ್ಮೆಟ್ ಅಲ್ಲಿ ಬೇಕು. ಸೊ I will be equal to V divided by R. ಇಲ್ಲಿ ವೋಲ್ಟೇಜ್ ವ್ಯಾಲ್ಯೂ ನನಗೆ ಗೊತ್ತಿದೆ 60, ಬಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಇವೇನಾದ್ರೂ ಕೂಡ ಸೀರೀಸ್ ರೆಸಿಸ್ಟೆನ್ಸ್ ಗಳಾಗಿದ್ರೆ ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಡ್ಬೋದಿತ್ತು. ಬಟ್ ದೀಸ್ ಆರ್ ದ ಪ್ಯಾರಲಲ್ ರೆಸಿಸ್ಟೆನ್ಸಸ್. ಸೊ ಪ್ಯಾರಲಲ್ ರೆಸಿಸ್ಟೆನ್ಸಸ್ ಅನ್ನ ಇದು ಸಾಲ್ವ್ ಮಾಡ್ಕೊಳ್ಳಿ. ಪ್ಯಾರಲಲ್ ರೆಸಿಸ್ಟೆನ್ಸ್ 1/R will be equal to 1/R1 plus 1/R2 plus 1/R3. ಸರಿನಾ? ಎಸ್. ಸೊ 1/R1. ಸೊ R1 ಏನು? 120. 1/120 plus 1 divided by 80 plus 1 divided by 60. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ. ಇದಷ್ಟು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಏನ್ ಬರುತ್ತೆ? 0.0375. ಬಟ್ ದಿಸ್ ಈಸ್ 1/R. ನನಗೆ ಬೇಕಾಗಿರೋದೇನು? ಕೇವಲ R ವ್ಯಾಲ್ಯೂ ಬೇಕು. ಸೊ R ವ್ಯಾಲ್ಯೂ ಬೇಕು ಅಂತಂದ್ರೆ ಏನ್ ಮಾಡಬೇಕು? ಇದನ್ನ ಮತ್ತೆ ನಾವು ರೆಸಿಪ್ರೊಕೇಟ್ ಮಾಡಬೇಕು. ಸೊ ಇದನ್ನ ಏನ್ ಮಾಡ್ಬೇಕು? ನಾವು ಮತ್ತೆ ರೆಸಿಪ್ರೊಕೇಟ್ ಮಾಡಬೇಕು. ಸೊ ರೆಸಿಪ್ರೊಕೇಟ್ ಅಂತಂದ್ರೆ 1 divided by 0.0375. ಸೊ ವ್ಯಾಲ್ಯೂ ಏನ್ ಬರುತ್ತೆ? ಅದು ಟೋಟಲ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ವ್ಯಾಲ್ಯೂ ಏನು? 26.66 ಓಮ್ ರೆಸಿಸ್ಟೆನ್ಸ್.
ಸೊ ಇವಾಗ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಿದೆ, ಈ ಸರ್ಕ್ಯೂಟ್ ಅಲ್ಲಿ ಇರುವಂತಹ ಟೋಟಲ್ ವೋಲ್ಟೇಜ್ ವ್ಯಾಲ್ಯೂ ಗೊತ್ತಿದೆ. ಸೊ ಇವಾಗ ಕರೆಂಟ್ ಅನ್ನ ಕಂಡುಹಿಡಿಬಹುದು 26.66. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಏನು ಬರುತ್ತೆ ವ್ಯಾಲ್ಯೂ 60 divided by 26.66. So value will be equal to 2.25 ampere. So ಪಾಯಿಂಟ್ ಆದ್ಮೇಲೆ ಎರಡು ನಂಬರ್ ಸಾಕು. 2.25 ಆಂಪಿಯರ್. ಯಾವುದಿದು? ಈ ಟೋಟಲ್ ಕರೆಂಟ್ 5. ಸೊ ಇಲ್ಲಿ ಬರ್ಕೊಂತೀನಿ, ಟೋಟಲ್ ಕರೆಂಟ್ I will be equal to 2.25 ಆಂಪಿಯರ್. ನೆಕ್ಸ್ಟ್ ಮತ್ತೆ ಇದೇ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀವಿ. ಇವಾಗ ಈ I1 ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. I1 ವ್ಯಾಲ್ಯೂ. ಸೊ I1 ವಿಲ್ ಬಿ ಈಕ್ವಲ್ ಟು ವಿ. ವೋಲ್ಟೇಜ್ ಯಾವುದನ್ನ ತಗೋಬೇಕು ನೋಡಿ, ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು 60 ವೋಲ್ಟ್ಸ್. ಸೇಮ್ ವೋಲ್ಟೇಜ್ ಇರುತ್ತೆ. ಯಾಕಂತಂದ್ರೆ ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿದ್ದಾಗ ಇದೇ ವೋಲ್ಟೇಜ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸರಿನಾ? ಇದೇ ವೋಲ್ಟೇಜ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ, ಇದೇ ವೋಲ್ಟೇಜ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಇವಾಗ ವೋಲ್ಟೇಜ್ ವ್ಯಾಲ್ಯೂ ಏನು 60 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು 120 ಓಮ್. ಸೊ 0 0 ಕ್ಯಾನ್ಸಲ್, 1/2 ಅಂತಂದ್ರೆ 0.5 ಆಂಪಿಯರ್. ನೆಕ್ಸ್ಟ್ I2 ವ್ಯಾಲ್ಯೂನ ಕಂಡುಹಿಡಿಯೋಣ. I2 ವಿಲ್ ಬಿ ಈಕ್ವಲ್ ಟು, ಅದು ಯಾವ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಿರೋದು 80 ಓಮ್. ಸೊ 80 ಸೊ 60 ಅದೇ ರೀತಿ ಉಳ್ಕೊಳುತ್ತೆ ಅಂತಂದ್ರೆ ವೋಲ್ಟೇಜ್ ಸೇಮ್ ವೋಲ್ಟೇಜ್ ಇರುತ್ತೆ. 60 ಡಿವೈಡೆಡ್ ಬೈ 80, 0 0 ಕ್ಯಾನ್ಸಲ್, 2 3s are 6, 2 4s are 8, 3/4 ಅಂತಂದ್ರೆ 0.75 ಆಂಪಿಯರ್. ಸರಿನಾ? ಇವಾಗ ಲಾಸ್ಟ್ ಒನ್ ಉಳ್ಕೊಂಡಿರೋದು I3. ಸೊ I3 ವಿಲ್ ಬಿ ಈಕ್ವಲ್ ಟು ರೆಸಿಸ್ಟೆನ್ಸ್ ಯಾವುದು 60 ಓಮ್. ಸೊ ವೋಲ್ಟೇಜ್ ಈಸ್ 60 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಈಸ್ 60, ಏನಾಗುತ್ತೆ 1 ಆಗುತ್ತೆ. ಸೊ ಇವಾಗ ನಮಗೇನು ಬೇಕಾಗಿರೋದು I ಮಸ್ಟ್ ಬಿ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3. ದಟ್ ಈಸ್ ಈಕ್ವೇಶನ್ 1 ನಾವು ತಗೊಂಡಿದ್ವಲ್ಲ, ಈಕ್ವೇಶನ್ 1. ಸೊ ಇವಾಗ ಕರೆಕ್ಟ್ ಇದೆಯಾ ನೋಡಿ. 2.25 ಮಸ್ಟ್ ಬಿ ಈಕ್ವಲ್ ಟು I1 ವ್ಯಾಲ್ಯೂ ಏನು 0.5 ಪ್ಲಸ್ I2 ವ್ಯಾಲ್ಯೂ ಏನು 0.75 ಪ್ಲಸ್ I3 ವ್ಯಾಲ್ಯೂ ಈಸ್ 1. 1 ಪ್ಲಸ್ 0.75 ಅಂತಂದ್ರೆ 1.75. 1.75 ಪ್ಲಸ್ 0.5 ಅಂತಂದ್ರೆ 2.25 ಆಂಪಿಯರ್. ಸೊ ಇಲ್ಲೂ ಕೂಡ 2.25 ಆಂಪಿಯರ್. ಸೊ LHS ಈಸ್ ಈಕ್ವಲ್ ಟು RHS ಅಂತಂದ್ರೆ ನಾವು KCL ಅನ್ನ ವೆರಿಫೈ ಮಾಡಿದೀವಿ. ದ ಟೋಟಲ್ ಕರೆಂಟ್ I ವಿಲ್ ಬಿ ಈಕ್ವಲ್ ಟು ದ ಸ್ಪ್ಲಿಟೆಡ್ ಕರೆಂಟ್ I1 I2 I3, I1 I2 I3. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಯಾಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. KCL ಆಗಿರ್ಲಿ KVL ಆಗಿರ್ಲಿ, ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತಂದ್ರೆ. ಸೊ ನೀವು ನೋಡಿ, ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.